ನದಿಯ ದಡದಲ್ಲಿರುವ ನೇರಳೆ ಹಣ್ಣಿನ ಮರದತ್ರ ಸುಗುಣ, ಮೋಹನ್, ಅರವಿಂದ್ ಜೊತೆ ಆಮನಿ ಅವಳ ತಂದೆ ಚಂದ್ರಯ್ಯ ನಿಂತಿದ್ರು. ಅಣ್ಣ, ಹುಡುಗಿ ನೋಡೋಣ ಅಂತ ಬಂದು ನನ್ನ ಮಗ ಅರವಿಂದಿಗೆ ನಿಮ್ಮ ಮಗಳು ಆಮನಿ ಇಷ್ಟ ಆಗಿದ್ದಾಳೆ. ನಿಮ್ಮ ಮಗಳಿಗೆ ಕೂಡ ನನ್ನ ಮಗನ ಇಷ್ಟ ಆಗಿದೆ. ಅದಕ್ಕೆ ಅವರಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ. ಅವರಿಗೆ ಮದ್ವೆ ಮಾಡುವ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ಮರದತ್ರ ಕರ್ಕೊಂಬಂದು ಮರನೇ ನೋಡ್ಕೊಂಡು ನಿಂತಿದ್ದೀರಾ? ಅದು ಇಲ್ಲಮ್ಮ, ನಾನು ನಿಮ್ಗೆ ವರದಕ್ಷಿಣೆಯಾಗಿ ಈ ನೇರಳೆ ಹಣ್ಣಿನ ಮರವನ್ನೇ ಕೊಡ್ತೀನಿ. ನನಗೆ ಇರುವಂತಹ ಹಣ, ಆಸ್ತಿ, ಅಂತಸ್ತು ಅಂದ್ರೆ ಈ ನೇರಳೆ ಹಣ್ಣಿನ ಮರ ಮಾತ್ರ. ನನ್ನ ಮಗಳು ಆಮನಿ ನನಗೆ ಹೇಗೋ ಈ ಮರ ಕೂಡ ನನಗೆ ಹಾಗೇನೆ. ಆ ಮಾತನ್ನು ಕೇಳಿ ಸುಗುಣ, ಅರವಿಂದ್, ಮೋಹನ್ ಒಬ್ರಿಗೊಬ್ರು ತುಂಬಾ ಗೊಂದಲದಿಂದ ನೋಡ್ಕೊಂಡ್ರು. ಅದನ್ನು ಆಮನಿ ಗಮನಿಸಿದ್ಲು. ಅಪ್ಪ, ಅತ್ತೆಯವರಿಗೆ ಅರ್ಥ ಆಗುವ ರೀತಿ ಹೇಳಿ. ನೀವ್ ಹೇಳಿದ್ದು ಅರ್ಥ ಆಗದೆ ಎಷ್ಟು ಗೊಂದಲದಿಂದ ನೋಡ್ತಾ ಇದ್ದಾರೆ ನೋಡಿ. ಆ ಮಾತು ಕೇಳಿ ಚಂದ್ರಯ್ಯ ಅವರನ್ನು ನೋಡಿದ್ರು. ತನ್ನ ಮಗಳು ಹೇಳಿದು ನಿಜ ಅಂತ ಅವರಿಗೆ ಅರ್ಥ ಆಯ್ತು. ತಂಗಿಯಮ್ಮ, ಬಾವಾ, ಇದು ಮರ ಅಲ್ಲ, ನನ್ನ ಮನೆಯ ಕಲ್ಪವೃಕ್ಷ. ವರ್ಷಕ್ಕೊಂದ್ಸಲ ಹಣ್ಣುಗಳನ್ನು ಬಿಡುತ್ತೆ. ಆ ಹಣ್ಣುಗಳು ಒಂದು ವರ್ಷ ಇಡೀ ಕೂತು ತಿನ್ನುವ ಸಂಪಾದನೆ ಕೊಡುತ್ತೆ. ತುಂಬಾ ಹಣ್ಣುಗಳನ್ನು ಕೊಡುತ್ತೆ. ಅದಕ್ಕೆ ತಂಗಿ, ನನ್ನ ಮಗಳ ಜೊತೆ ನಿಮಗೆ ವರದಕ್ಷಿಣೆಯಾಗಿ ಈ ಮರವನ್ನು ಕೊಡ್ತೀನಿ. ಏನ್ ಹೇಳ್ತೀರಾ? ಹಾಗೆ ಹೇಳಿದಾಗ ಗಂಡ ಮೋಹನ್, ಮಗ ಅರವಿಂದ್ ಇಬ್ಬರೂ ಸೇರಿ ಸುಗುಣನ ನೋಡಿದ್ರು. ಅಣ್ಣ, ನಾವು ಮನೆಗೋಗಿ ಯೋಚನೆ ಮಾಡಿ ಫೋನ್ ಮಾಡಿ ವಿಷಯ ತಿಳಿಸ್ತೀವಿ. ನಮಸ್ತೆ. ಹಾಗೆ ಹೇಳಿ ಸುಗುಣ ಅಲ್ಲಿಂದ ಹೊರಟೋಗಿ ಮಣ್ಣಿನ ರಸ್ತೆಯಲ್ಲಿ ನಿಂತಿರುವ ಕಾರಲ್ಲಿ ಕೂತ್ಲು. ಸುಗುಣ ಹೇಳಿದ್ಲಲ್ವ ಬಾವಾ, ಮನೆಗೋಗಿ ಆಲೋಚನೆ ಮಾಡಿ ಕಾಲ್ ಮಾಡ್ತೀವಿ. ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ. ಅರವಿಂದ್ ಮಾತ್ರ ಆಮನಿಯನ್ನು ನೋಡಿ, ಆಮನಿ, ನೀನ್ ನನ್ಗೆ ಇಷ್ಟ ಆಗಿದೀಯ. ನಿನ್ನ ನೋಡ್ತಾ ಇರುವಾಗ ನೀನೇ ನನ್ನ ಹೆಂಡತಿ ಅಂತ ತೀರ್ಮಾನ ಮಾಡಿದೀನಿ. ನೀನು ಬೇಜಾರ್ ಮಾಡ್ಬೇಡ. ನಾನು ನನ್ನ ತಂದೆ ತಾಯಿಯನ್ನು ಒಪ್ಪಿಸಿ ಮತ್ತೆ ಬರ್ತೀನಿ. ನನಗೂ ಕೂಡ ನೀವು ತುಂಬಾನೇ ಇಷ್ಟ ಆಗಿದ್ದೀರಾ. ನಿಮ್ನ ನೋಡುವಾಗ ನೀವೇ ನನ್ನ ಗಂಡ ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಿಮಗೆ ಹೆಂಡತಿಯಾಗಿ, ನಿಮ್ಮ ತಂದೆ ತಾಯಿಗೆ ಸೊಸೆಯಾಗಿ, ನಿಮ್ಮ ಮಕ್ಕಳಿಗೆ ತಾಯಿ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನಿಮ್ನ ಬಿಟ್ರೆ ಯಾರನ್ನ ಕೂಡ ಮದ್ವೆ ಆಗಲ್ಲ. ಇದು ನೆನ್ಪಲ್ಲಿ ಇಟ್ಕೊಳ್ಳಿ. ಆ ಮಾತು ಕೇಳಿ ಅರವಿಂದ್ ಅಲ್ಲಿಂದ ಹೊರಟೋದ. ಚಂದ್ರಯ್ಯ ಬೇಜಾರಿಂದ ನೋಡ್ತಾ ಇರುವಾಗ ಸುಗುಣ, ಅರವಿಂದ್ ಮತ್ತು ಮೋಹನ್ ಅಲ್ಲಿಂದ ಹೊರಟೋದ್ರು. ದುಃಖ ಪಡ್ತಿರುವ ಮಗಳಾದ ಆಮನಿಯನ್ನು ನೋಡಿ, ತಪ್ಪು ನಂದೇ ಮಗಳೇ. ಮನೆಯಲ್ಲಿ ಮದುವೆ ವಯಸ್ಸಿಗೆ ಮಗಳಿರುವಾಗ ಯಾವ ಸಂಪಾದನೆಯನ್ನು ಕೂಡ ಸಂಪಾದನೆ ಮಾಡದೆ, ನಾನು ನಿನ್ನ ಬಗ್ಗೆ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಹಾಗೆ ಇದ್ದೋಗ್ಬಿಟ್ಟೆ. ಅಪ್ಪ, ನನ್ನ ನೋಡಕ್ಕೆ ಬಂದ ಎಲ್ಲಾ ಸಂಬಂಧಗಳ ಜೊತೆ ನೀವು ನನ್ನ ಮಗಳನ್ನ ಮದುವೆ ಮಾಡಿ ಕೊಡುವಾಗ ನನ್ನ ಮಗಳ ಜೊತೆ ಈ ನೇರಳೆ ಮರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ ಯಾರಪ್ಪ ನನ್ನ ಮದುವೆ ಮಾಡ್ಕೋತಾರೆ? ನಾನು ತುಂಬಾ ದುಃಖದಲ್ಲಿದ್ದೀನಿ ಮಗಳೇ. ಈ ದುಃಖ ನಿಮಗೆ ಮಾತ್ರ ಅಲ್ಲಪ್ಪ, ನನಗೂ ಕೂಡ ಇದೆ. ನೀವು ಎಲ್ಲರ ಜೊತೆ ಮಾತಾಡಿ ಈ ದುಃಖವನ್ನು ಮರ್ತು ಬಿಡ್ತೀರಾ. ಆದ್ರೆ ಅಮ್ಮ ಇದ್ರೆ ನನ್ನ ದುಃಖವನ್ನು ಹೇಳ್ಕೋಬಹುದು. ಅಮ್ಮ ತೀರೋಗ್ಬಿಟ್ರಲ್ವಾ, ಅಮ್ಮನೂ ಇಲ್ಲ, ನನ್ಗೆ ಸಮಾಧಾನ ಹೇಳೋರು ಇಲ್ಲ. ನಾನು ಹೇಗೆ ನನ್ನ ದುಃಖವನ್ನು ಮರೆಯೋದು? ಹೀಗೆ ಆಮನಿ ಹೇಳಿದಾಗ ಚಂದ್ರಯ್ಯ ಅಲ್ಲಿಂದ ಹೊರಟೋದ. ಆಮನಿ ಕಣ್ಣೀರನ್ನು ಹಾಕಿಕೊಂಡು ನೇರಳೆ ಮರವನ್ನು ನೋಡಿ, ನನಗೆ ಗೊತ್ತಿರುವ ಹಾಗೆ ನೀನೇ ನನ್ನ ತಾಯಿ. ನನ್ನ ದುಃಖವನ್ನು ನಿನ್ ಜೊತೆನೆ ಹೇಳಕ್ಕಾಗೋದು, ನಿನ್ನ ಮುಂದೆನೆ ಕಣ್ಣೀರ್ ಹಾಕಕ್ಕಾಗೋದು. ಒಂದು ತಾಯಿಯಾಗಿ ನೀನೇ ನನ್ನ ಬೆಳೆಸ್ದೆ. ನಿನ್ನಿಂದನೇ ನಾನು ಓದಿದ್ದು, ನಿನ್ನಿಂದನೇ ನನ್ನ ಕಷ್ಟವನ್ನು ಮರೆತಿದ್ದು. ಇವಾಗ ನನ್ನ ಮದ್ವೆ ಕೂಡ ನೀನೇ ಮಾಡಿಸ್ಬೇಕು. ಹಾಗೆ ಹೇಳಿ ದುಃಖ ಪಡ್ತಾ ಇರುವಾಗ ವಯಸ್ಸಾದ ಅಜ್ಜಿ ಬಂದ್ರು. ಆ ಅಜ್ಜಿ ಅವಳ ಮೇಲೆ ಕೈಯನ್ನು ಇಟ್ರು. ಅವರ ಸ್ಪರ್ಶ ತಾಗಿದ ತಕ್ಷಣ ಅವಳಿಗೆ ತಾಯಿಯನ್ನೇ ಕಂಡ ರೀತಿ ಆಯಿತು. ಅವಳ ಮುಖ ಪ್ರಕಾಶವಾಯಿತು. ನಾನು ಹೇಳ್ತಿದ್ದೀನಿ ಮಗಳೇ, ಅರವಿಂದ್ ಜೊತೆನೆ ನಿನ್ ಮದ್ವೆ ಆಗೋದು. ತುಂಬಾ ಸಂತೋಷ ಅಮ್ಮ. ಆದ್ರೆ ನೀವ್ ಯಾರು? ಈ ಊರಲ್ಲಿ ಇದಕ್ಕೆ ಮುಂಚೆ ನಿಮ್ನ ನಾನು ನೋಡ್ಲೇ ಇಲ್ವಲ್ಲ. ನಾನು ವಯಸ್ಸಾದ ಹೆಂಗಸು. ಯಾರೆಲ್ಲ ನನ್ನ ಮುಂದೆ ಹೆಣ್ಮಕ್ಳು ಕಷ್ಟಪಡ್ತಿರ್ತಾರೋ ಅವರಿಗೆಲ್ಲ ಸಮಾಧಾನ ಹೇಳ್ಕೊಂಡು ಬರೋದೇ ನನ್ನ ಕೆಲಸ. ಬಾ ಅಮ್ಮ, ಮನೆಗೆ ಹೋಗೋಣ. ನಿನ್ನ ಅರವಿಂದ್ ಜೊತೆ ಮದುವೆ ಮಾಡಿಸಿ ನಿಮ್ಮ ಅತ್ತೆ ಮನೆಗೆ ಕಳಿಸುವ ತನಕ ನಾನು ನಿನ್ನ ಜೊತೆಗೇನೆ ಇರ್ತೀನಿ. ಆ ಮಾತನ್ನು ಕೇಳಿ ಆಮನಿ ತುಂಬಾನೇ ಸಂತೋಷಪಟ್ಲು. ಆ ವಯಸ್ಸಾದ ಮುದುಕಿಯನ್ನು ಕರೆದುಕೊಂಡು ತನ್ನ ಮನೆಗೆ ಹೋದ್ಲು. ತನ್ನ ತಂದೆಯ ಬಳಿ ವಿಷಯವನ್ನು ಹೇಳಿದ್ಲು. ಚಂದ್ರಯ್ಯ ಸಂತೋಷಪಟ್ಟ. 2 ದಿನಗಳ ನಂತರ ಅರವಿಂದ್ ತನ್ನ ತಂದೆ ತಾಯಿ ಜೊತೆ
ಆಮನಿ ಮನೆಗೆ ಬಂದ. ಆಮನಿ, ನಿನ್ನ ರಾಶಿ ಪ್ರಕಾರ ನೀನು ಅರವಿಂದ್ನ ಮದುವೆಯಾದ್ರೆ ಆಸ್ತಿಯೆಲ್ಲ ಕಳ್ಕೊಂಡು ಅವರ ಆಸ್ತಿ ಕೂಡ ಕಳ್ಕೊಂಡು ನಡು ಬೀದಿಯಲ್ಲಿ ನಿಲ್ತೀಯ. ಅತ್ತೆ ಮಾವ ನಿನ್ನ ಬೈತಾರೆ. ಹೀಗೆ ಹೇಳಿದ ತಕ್ಷಣ ಆಮನಿ ದುಃಖಪಟ್ಲು. ಹೇಳು ಆಮನಿ, ನೀನು ಅರವಿಂದ್ನ ಮದ್ವೆ ಮಾಡ್ಕೋತೀಯಾ? ನನ್ನ ಏನು ಅಂತ ಹೇಳಕ್ ಕೇಳ್ತಿದ್ದೀರಾ? ನಾನು ಕರೆದ ತಕ್ಷಣ ನನ್ ಮನೆಗೆ ಬಂದು ಅರವಿಂದ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಇವಾಗ ಹೀಗೆ ಹೇಳಿ ನನ್ನ ಭಯಪಡಿಸ್ತಾ ಇದ್ದೀರಾ? ಆವಾಗ ನೀನು ಕಷ್ಟಪಟ್ಕೊಂಡಿದ್ದೆ ಅಂತ ನಿನ್ ಜಾತಕನ ನಾನ್ ನೋಡ್ಲಿಲ್ಲ. ಇವಾಗ ಸಮಯ ಸಂದರ್ಭ ಸಿಕ್ತು ಅಂತ ನಿನ್ ಜಾತಕನ ನೋಡ್ದೆ. ಇವಾಗ್ಲೇ ನಂಗೆ ವಿಷಯ ಗೊತ್ತಾಯ್ತು. ಇವಾಗ ಹೇಳು ಆಮನಿ, ಏನ್ ಮಾಡ್ಬೇಕು ಅಂತಿದ್ದೀಯಾ? ನೀವು ನನ್ನ ಮನೆಗೆ ಬಂದಿದ್ದು ನಿಜ ಅಂದ್ರೆ ನೀವು ಹೇಳೋದು ಕೂಡ ನಿಜ ಅಂತ ನಾನ್ ನಂಬ್ತೀನಿ. ನಾನು ಅರವಿಂದ್ನ ಮದ್ವೆ ಆಗಲ್ಲ. ನನಗೂ ಮದ್ವೆ ಮಾಡಿಸ್ಬೇಡಿ. ಅರವಿಂದಿಗೆ ನಿಜ ಹೇಳಿ ಇಲ್ಲಿಂದ ಕಳಿಸ್ಬಿಡಿ. ಆಮನಿ ಹಾಗೆ ಹೇಳ್ತಾ ಇದ್ದಾಗ ಅರವಿಂದ್ ಅಲ್ಲಿಗೆ ಬಂದ. ಆಮನಿಗೆ ಸಮಾಧಾನ ಹೇಳಿ ವೈಭೋಗದಿಂದ ಮದ್ವೆ ಮಾಡ್ಕೊಂಡ. ಆಮನಿ ಭಯದಿಂದಾನೇ ಅತ್ತೆ ಮನೆಗೆ ಕಾಲಿಟ್ಲು. ಆಮನಿ ಅವಳ ಗಂಡನ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಂಡು ಮನೆಯನ್ನು ತುಂಬಾ ಸಂತೋಷದಿಂದ ನಡೆಸ್ತಾ ಇದ್ಲು. ನೋಡ್ದ ಆಮನಿ, ಆ ವಯಸ್ಸಾದ ಅಜ್ಜಿ ಹೇಳಿದ್ರಿಂದ ನನ್ನ ಬೇಡ ಅಂತ ಹೇಳ್ದೆ. ಆದ್ರೆ ಇವತ್ತು ಆ ಅಜ್ಜಿ ಹೇಳಿದ ಮಾತು ನಡೀತಾ ಇಲ್ವಲ್ಲ. ನನಗೆ ಮಾತ್ರ ಆ ಭಯ ಇನ್ನೂ ನನ್ನ ಬಿಟ್ಟು ಹೋಗಿಲ್ಲ ರೀ. ನೀನು ಅವರ ಮಾತನ್ನು ನಂಬಿದ್ದೀಯಾ, ಅದರಿಂದ ಭಯಪಡ್ತಿದ್ದೀಯಾ. ನನಗೆ ನಂಬಿಕೆ ಇಲ್ಲ, ನನಗೂ ಭಯನೂ ಇಲ್ಲ. ಹಾಗೆ ಹೇಳ್ತಾ ಇದ್ದಾಗ ಅವನ ತಾಯಿ ಸುಗುಣ ಒಂದು ಲೆಟರ್ ಅನ್ನು ತೆಗೆದುಕೊಂಡು ಬಂದು, ಮಗ ಇಲ್ ನೋಡಪ್ಪ. ಲೆಟರ್ ಅನ್ನು ಕೊಟ್ಟಾಗ ಅರವಿಂದ್ ನೋಡಿ ತುಂಬಾ ಕೋಪದಿಂದ, ವಂಶಿ ನನ್ಗೆ ಇಷ್ಟು ಮೋಸ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ, ಅವನ್ನ ನಾನ್ ಬಿಡಲ್ಲ. ಹಾಗೆ ಹೇಳಿದಾಗ ಹೆಂಡತಿ ಆಮನಿ ತಾಯಿ ಸುಗುಣ ಭಯಪಟ್ರು. ಏನಾಯ್ತು ಅಂತ ಕೇಳಿದ್ರು. ಒಳ್ಳೆ ಪ್ಲಾನ್ ಮಾಡಿ ನನ್ನ ಆಸ್ತಿಯನ್ನೆಲ್ಲ ಬರ್ಕೊಂಡು ಈ ಮನೆನ ಆಫೀಸ್ನ ಅವನಿಗೆ ಕೊಡದಿದ್ರೆ ಅವನು ಸ್ವಲ್ಪ ಕೂಡ ನಮ್ಮ ಮೇಲೆ ಕರುಣೆ ಕೂಡ ತೋರಿಸದೆ ನಮ್ನ ಈ ಮನೆ ಬಿಟ್ಟು ಹೊರಗೆ ಕಳಿಸ್ತೀನಿ ಅಂತ ನನಗೆ ನೋಟಿಸ್ ಅನ್ನು ಕಳಿಸಿದಾನೆ. ಹಾಗೆ ಅವನ ಮಾತು ಕೇಳಿ ಆಮನಿ ದುಃಖದಿಂದ ಇದೆಲ್ಲ ತನ್ನಿಂದನೇ ಆಗಿದ್ದು ಅಂತ ಅಳ್ತಾ ಇದ್ಲು. ಅರವಿಂದ್ ಎಷ್ಟು ಹೇಳಿದ್ರು ಅವನ ಮಾತನ್ನು ಕೇಳಲೇ ಇಲ್ಲ. 2 ದಿನಗಳ ನಂತರ ಅರವಿಂದ್ ನೇರಳೆ ಮರದತ್ರ ಹೋದ. ಮರದ ಕೆಳಗೆ ತಾಯಿ ಸುಗುಣ, ಅವನ ತಂದೆ ಮೋಹನ್ ಒಂದು ಬಟ್ಟೆಯನ್ನು ಇಟ್ಕೊಂಡು ನಿಂತಿದ್ರು. ಅಪ್ಪ ಅರವಿಂದು, ನೀನು ನಿಂತಿರುವ ಕೊಂಬೆಯನ್ನು ಆಡಿಸು. ನಾನು ನಿಮ್ ತಂದೆ ಈ ಕೊಂಬೆಯ ಕೆಳಗೇನೆ ನಿಂತಿದ್ದೀವಿ. ಅಪ್ಪ ಅರವಿಂದ್, ನಿಮ್ಮ ಅಮ್ಮ ಹೇಳೋದು ಕೇಳಿಸ್ತಿದ್ಯಾ? ಕೇಳಿಸ್ತಪ್ಪ. ಅಮ್ಮ ಹೇಳಿದ ಹಾಗೆ ಆ ಕೊಂಬೆನೇ ಆಡಿಸ್ತೀನಿ. ಹಾಗೆ ಹೇಳಿ ಆ ಕೊಂಬೆಯನ್ನು ಆಡಿಸಿದ. ಆ ಕೊಂಬೆಯಲ್ಲಿ ಇದ್ದಂತಹ ನೇರಳೆ ಹಣ್ಣೆಲ್ಲ ಅವರು ಹಿಡಿದಂತಹ ಬಟ್ಟೆ ಮೇಲೆ ಬಿತ್ತು. ಇನ್ನು ಕೆಲವು ಕೆಳಗೆ ಬಿತ್ತು. ಅದನ್ನು ನೋಡಿ ಸುಗುಣ ಸಂತೋಷದಿಂದ, ಅಪ್ಪ ಅರವಿಂದು, ಇವತ್ತಿಗೆ ಈ ಹಣ್ಣು ಸಾಕಪ್ಪ, ಇಳಿಯಪ್ಪ ಕೆಳಗೆ. ಹಾಗೆ ಹೇಳಿದಾಗ ಅರವಿಂದ್ ಮರದಿಂದ ಕೆಳಗೆ ಇಳಿದ. ಮೂವರು ಸೇರಿ ಒಂದು ಕಡೆ ನಿಂತ್ಕೊಂಡು ಕತೆ ಮಾತಾಡ್ಕೊಂಡು ಹಣ್ಣನ್ನು ತಿಂತಾ ಇದ್ರು. ಆಗ ಆ ಮರದತ್ರ ಸೊಸೆಯಾದ ಆಮನಿ ಬಂದ್ಲು. ಅವಳು ದುಃಖದಿಂದ ಕಣ್ಣೀರು ಹಾಕಿಕೊಂಡು, ಇವಾಗ ನನ್ನ ಪರಿಸ್ಥಿತಿ ಏನಮ್ಮ? ಆ ವಯಸ್ಸಾದ ಅಮ್ಮ ಹೇಳಿದ ಹಾಗೆ ನಡೀತು. ನನ್ನ ಅತ್ತೆ ಮಾವ ನಾವೆಲ್ಲ ಇರೋದಿಕ್ಕೆ ಒಂದು ಮನೆ ಕೂಡ ಇಲ್ಲ. ಬದುಕುವ ದಾರಿನೇ ನಮ್ಗೆ ಗೊತ್ತಿಲ್ಲ. ಹಾಗೆ ಹೇಳಿ ದುಃಖ ಪಡ್ತಾ ಇದ್ದಾಗ ಆ ವಯಸ್ಸಾದ ಅಮ್ಮ ಅವಳ ಮುಂದೆ ಪ್ರತ್ಯಕ್ಷರಾದ್ರು. ಆಗ ಆಮನಿಗೆ ತಿಳಿಯಿತು, ಆ ವಯಸ್ಸಾದ ಮುದುಕಿ ಬೇರೆ ಯಾರೂ ಅಲ್ಲ, ತನ್ನ ತಾಯಿಯ ಸ್ಥಾನದಲ್ಲಿರುವ ಆ ನೇರಳೆ ಮರ ಅಂತ. ಆಗ ಅವಳು ಸಂತೋಷದಿಂದ, ನನಗೆ ಅರ್ಥ ಆಯ್ತಮ್ಮ, ನೀವು ನನ್ನ ನೇರಳೆ ಮರ ಅಮ್ಮನೇ. ಸಂತೋಷ ಅಮ್ಮನಿ, ನೀನು ಮನೆ ಇಲ್ಲ ಕೆಲಸ ಇಲ್ಲ ಅಂತ ಕಷ್ಟಪಡ್ತಿದ್ಯಲ್ವಾ? ನಿನಗೆ ಒಂದೇ ಒಂದು ಸಮಾಧಾನ ಅಂದ್ರೆ ನೇರಳೆ ಹಣ್ಣು. ಇದ್ರಲ್ಲೇ ಮನೆನ ಕಟ್ಕೋ. ಇದನ್ನೇ ಮಾರಿ ಹಣ ಸಂಪಾದಿಸು. ಪಟ್ಟಣದಲ್ಲಿ ಒಳ್ಳೆ ಗ್ರಾಹಕರಿದ್ದಾರೆ. ನೇರಳೆ ಹಣ್ಣಿನಿಂದ ಮನೆ ಕಟ್ಟೋದು ಸಾಧ್ಯನಾ ಅಮ್ಮ? ನಾನು ಹೇಳ್ತಾ ಇದ್ದೀನಲ್ವಾ ಅಮ್ಮನಿ, ನಿನ್ಗೆ ಜಯನೇ ಆಗುತ್ತೆ. ಹಾಗೆ ಹೇಳಿ ವಯಸ್ಸಾದ ಅಮ್ಮ ಮಾಯವಾದ್ರು. ಹೀಗೆ ಆಮನಿ ನೇರಳೆ ಹಣ್ಣಿನಿಂದ ಮನೆಯನ್ನ ಕಟ್ಟಿದ್ಲು. ಅದನ್ನು ನೋಡಿ ಅರವಿಂದ್, ಮೋಹನ್, ಸುಗುಣ ಸಂತೋಷಪಟ್ರು. ನೇರಳೆ ಹಣ್ಣಿನ ಮನೆ ಚೆನ್ನಾಗಿದೆ ಅಂತ ಮೆಚ್ಚಿದ್ರು. ನಾನು ಇವತ್ತಿನಿಂದ ನೇರಳೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಪಟ್ಟಣದಲ್ಲಿ ಮಾರ್ತೀನಿ. ಆ ಹಣದಲ್ಲಿ ನಾನ್ ನಿಮ್ನ ನೋಡ್ಕೋತೀನಿ. ನಾನ್ ಕೂಡ ಬರ್ತೀನಮ್ಮ.
ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ನೇರಳೆ ಹಣ್ಣನ್ನು ಮಾರಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಸಿದ್ದಾಪುರದಲ್ಲಿ ಇರುವ ಯಶೋಧನಿಗೆ ಮೇನಗೆ ಎನ್ನುವ ಸೊಸೆ ಇದ್ಲು. ಒಂದು ದಿನ ಯಶೋಧನಿಗೆ ಹುಷಾರಿಲ್ಲದ ಕಾರಣ, ಅಮ್ಮ ಮೇನಗ, ನನಗಿವತ್ತು ತುಂಬಾ ಹುಷಾರಿಲ್ಲಮ್ಮ, ಯಾಕೋ ತುಂಬಾ ಆಯಾಸವಾಗಿದೆ, ಏನು ತಿಳ್ಕೊಳ್ದೆ ಇವತ್ತೊಂದು ದಿನ ಎಲ್ಲ ಕೆಲ್ಸ ನೀನೇ ಮಾಡ್ಕೋ. ಪರವಾಗಿಲ್ಲತ್ತೆ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಎಲ್ಲ ಕೆಲ್ಸನ ನೋಡ್ಕೋತೀನಿ. ಅಯ್ಯೋ, ನನ್ನ ಒಳ್ಳೆ ಸೊಸೆ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಹಾಗೆ ಹೇಳಿ ಯಶೋದ ಹೋಗಿ ಮಲ್ಕೊಂಡ್ಲು. ಮೇನಕ ಅಡಿಗೆ ಮಾಡಲು ಅಂತ ಅಡಿಗೆ ಮನೆಯೊಳಗೆ ಹೋದ್ಲು. ಆವಾಗ ಅವಳ ಗೆಳತಿಯಿಂದ ಅವಳಿಗೆ ಕಾಲ್ ಬಂತು. ಹಲೋ ವನಜಾ, ಹೇಳೆ, ಎಷ್ಟು ದಿನ ಆಯ್ತು ಕಣೆ ನೀನ್ ಕಾಲ್ ಮಾಡಿ. ಹೌದು ಕಣೆ, ಯಾವಾಗ್ಲೂ ನಿನ್ನ ಮದುವೆಯ ಸಮಯದಲ್ಲಿ ನಿನ್ ಜೊತೆ ಮಾತಾಡಿದ್ದು, ಆ ನಂತರ ಇವಾಗ್ಲೇ ಮಾತಾಡ್ತಿದ್ದೀನಿ. ಹೀಗೆ ಸ್ವಲ್ಪ ಹೊತ್ತು ಅವರು ಅವರ ಕುಶಲತೆಯ ಬಗ್ಗೆ ಮಾತಾಡ್ತಾ ಇದ್ರು. ಆ ನಂತರ ವನಜಾ, ಸರಿ ಏನ್ ಮಾಡ್ತಿದ್ಯಾ ಮೇನಕ? ಇನ್ನು ಏನೇ ಮಾಡೋದು, ಅಡಿಗೆ ಮಾಡ್ತಾ ಇದ್ದೆ, ಇವಾಗಷ್ಟೇ ಎಲ್ಲ ಅಡಿಗೆ ಮಾಡಿ ಮುಗೀತು. ಅದೇನೆ, ಮನೆ ಕೆಲ್ಸ ಅಡುಗೆ ಕೆಲ್ಸ ಅಂತ ನೀನೇ ಮಾಡ್ಬೇಕಾ? ಹೌದು ವನಜಾ, ಅದ್ರಲ್ಲೇನಿದೆ? ನೀನು ಇನ್ನೂ ಬದಲಾಗಿಲ್ವಾ ಮೇನಕ? ಮನೆಯಲ್ಲಿ ನಿಮ್ಮ ಅತ್ತೆ ಇದ್ದಾರಲ್ವಾ, ಎಲ್ಲ ಕೆಲ್ಸ ನೀನೊಬ್ಳೆ ಮಾಡ್ತೀಯಾ, ಅವ್ರು ಮಾಡಲ್ವಾ? ಅಯ್ಯೋ ವನಜಾ, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ. ನನ್ ಜೊತೆ ಸೇರಿ ನಮ್ಮ ಅತ್ತೆನೂ ಯಾವಾಗ್ಲೂ ಕೆಲ್ಸ ಮಾಡ್ತಾರೆ. ಇವತ್ತು ಸ್ವಲ್ಪ ಅವರಿಗೆ ಹುಷಾರಿಲ್ಲ, ಅದ್ರಿಂದನೇ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಮೇಣಗ, ನೀನು ಆ ರೀತಿ ಎಲ್ಲ ತಿಳ್ಕೊಬೇಡ. ಈ ಅತ್ತೆಂದಿರು ಇದ್ದಾರಲ್ಲ, ಅವರೆಲ್ಲ ಹೀಗೇನೆ, ಹುಷಾರಿಲ್ಲ ಅದು ಇದು ಅಂತ ಏನಾದ್ರೂ ಒಂದು ಕಾರಣ ಹೇಳಿ ಕೆಲ್ಸನ ನಮ್ಮ ತಲೆ ಮೇಲೆ ಕಟ್ಬಿಟ್ಟು ಅವ್ರು ಆರಾಮವಾಗಿ ಇರ್ತಾರೆ. ಆಮೇಲೆ ಅವರಿಗೇನೆ ಒಳ್ಳೆ ಹೆಸರು. ಅಯ್ಯೋ ವನಜಾ, ನಮ್ಮ ಅತ್ತೆ ಆ ರೀತಿ ಎಲ್ಲ ಇಲ್ಲ. ಅಯ್ಯೋ ಮೇಣಗ, ಮೊದ್ಲು ನಮ್ಮ ಅತ್ತೆ ಕೂಡ ಹೀಗೇನೆ ಇದ್ರು. ಆ ನಂತರನೇ ನಮ್ಮ ಅತ್ತೆ ಬಗ್ಗೆ ನನ್ಗೂ ಕೂಡ ಗೊತ್ತಾಗಿದ್ದು, ಅದಕ್ಕೇನೆ ನಿನ್ಗೆ ಹೇಳ್ತಾ ಇದ್ದೀನಿ. ಹೀಗೆ ವನಜಾ ಇರುವುದು ಇಲ್ಲದಿರುವುದು ಅಂತ ಎಲ್ಲವನ್ನು ಮೇನಗನಿಗೆ ಹೇಳಿಕೊಟ್ಲು. ಪಾಪ ಮೇನಕ ವನಜ ಹೇಳುವುದೆಲ್ಲ ನಿಜ ಅಂತ ನಂಬಿಬಿಟ್ಲು. ಆ ನಂತರ ಮೇನಕ ಮನೆ ಕೆಲಸವನ್ನೆಲ್ಲ ಮುಗಿಸಿ ಎಲ್ಲರನ್ನು ಊಟಕ್ಕೆ ಕರೆದ್ಲು. ಮೇನಕನ ಗಂಡೆ ಸಂತೋಷವಾಗಿ ಊಟವನ್ನು ಮಾಡಿ ಮುಗಿಸಿ, ಅಮ್ಮ, ಇವತ್ತು ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು, ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದೀಯ. ಅಯ್ಯೋ ಅದಲ್ಲ ಕಣೋ, ಇವತ್ತು ಅವಾಗನೇ ಸುಧಾಕರನಿಗೆ ಒಂದು ಕಾಲ್ ಬಂದು ಅವನು ಮಾತಾಡ್ಕೊಂಡೇ ಊಟ ಮುಗಿಸಿ ಹೊರಟೇ ಬಿಟ್ಟ. ಅದನ್ನು ನೋಡಿದ ಮೇನಗನಿಗೆ ವನಜಾ ಹೇಳಿದ ಮಾತು ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತಿರುವ ಕಾರಣ, ಅಯ್ಯೋ ನನ್ನ ಕಣ್ಣ ಮುಂದೆನೆ ಅತ್ತೆ ನನ್ನ ಗಂಡನ ಜೊತೆ ಇದು ನಿನ್ನ ಹೆಂಡತಿ ಮಾಡಿದ ಅಡುಗೆ ಅಂತ ಹೇಳ್ಬೇಕು ತಾನೆ? ಕನಿಷ್ಠ ಇಲ್ಲ ಕಣೋ, ಇವತ್ ನಾನ್ ಅಡಿಗೆ ಮಾಡಿಲ್ಲ ಅಂತಾದ್ರೂ ಹೇಳ್ಬೇಕು ತಾನೆ. ಇವ್ರು ಮಾತಾಡೋದ್ ನೋಡಿದ್ರೆ ವನಜಾ ಹೇಳಿದ್ದು ನಿಜ ಅನ್ಸುತ್ತೆ. ಇವ್ರನ್ನ ಸ್ವಲ್ಪ ಕೂಡ ನಂಬಲೇಬಾರ್ದು ಹಾಗೆ ಅಂತ ಯೋಚನೆ ಮಾಡಿದ್ಲು. ಆ ನಂತರ ವನಜಾ ಮೇನಕನಿಗೆ ಕಾಲ್ ಮಾಡಿ, ಏ ವನಜಾ, ನೀನ್ ಹೇಳಿದ್ದು ನಿಜನೇ ಕಣೆ. ನಾನ್ ಮಾಡಿದ ಅಡಿಗೆಯನ್ನು ನಮ್ಮ ಅತ್ತೆ ಅವ್ರು ಮಾಡಿದ ಅಡಿಗೆ ಅಂತ ನನ್ ಗಂಡನ್ ಜೊತೆ ಹೇಳ್ಬಿಟ್ರು. ನನ್ನಿಂದ ನಂಬಕ್ಕೆ ಆಗಿಲ್ಲ. ನಾನು ನಿನ್ಗೆ ಮೊದ್ಲು ಏನೇ ಹೇಳಿದ್ದು, ಇವಾಗ್ಲಾದ್ರೂ ಅರ್ಥ ಮಾಡ್ಕೋ. ಇನ್ನು ನಾವು ಏನ್ ಕೆಲ್ಸ ಮಾಡಿದ್ರು ಅದು ಎಲ್ಲರಿಗೆ ಗೊತ್ತಾಗುವ ರೀತಿನೇ ಮಾಡ್ಬೇಕು. ಮನೆಯಲ್ಲಿ ಅತ್ತೆಯವರು ಏನ್ ಕೆಲ್ಸ ಮಾಡ್ತಾ ಇಲ್ಲ ಅಂತ ನಾವು ಹೊರಗಿನವ್ರ ಜೊತೆ ಕೂಡ ಹೇಳ್ಬೇಕು. ಹೀಗೆ ಮೇನಕನಿಗೆ ಅವಳ ಅತ್ತೆ ಮೇಲೆ ಕೋಪ ಬರುವ ಹಾಗೆ ಮಾಡಿದ್ಲು ವನಜಾ. ಮರುದಿನ ಪಕ್ಕದ ಮನೆ ರಾಧ ಮೇನಕನ ಮನೆಗೆ ಬಂದ್ಲು. ಅಮ್ಮ ಮೇನಗ, ಎಲ್ಲಮ್ಮ ನಿಮ್ಮತ್ತೆ ಕಾಣಿಸ್ತಾ ಇಲ್ಲ, ಅಡುಗೆ ಮನೇಲಿ ಇದ್ದಾರಾ ಏನೋ? ಅಯ್ಯೋ ಅದೆಲ್ಲ ಏನಿಲ್ಲ ಚಿಕ್ಕಮ್ಮ, ಅತ್ತೆ ಮಲ್ಕೊಂಡೇ ಇರ್ತಾರೆ. ಹೌದಾ? ಅದೇನು ಇಷ್ಟೊತ್ತಾಯ್ತು ಬೆಳಿಗ್ಗೆ ಆಗಿ, ಸ್ವಲ್ಪ ಎದ್ದು ಮನೆ ಕೆಲ್ಸನ ಮಾಡ್ಬೋದಲ್ವಾ? ಹೌದು ಚಿಕ್ಕಮ್ಮ, ಅವ್ರು ಯಾವಾಗ್ಲೂ ಹೀಗೇನೆ. ನಾನ್ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲ್ಸನ ಮಾಡಿ ಮುಗಿಸ್ತೀನಿ. ನಾನು ಎಲ್ಲಾ ಕೆಲ್ಸವನ್ನು ಮಾಡಿ ಮುಗಿಸುವ ತನಕ ಅವ್ರು ಎದ್ದೊಳದೇ ಇಲ್ಲ. ಅಯ್ಯೋ, ಈ ಬುದ್ಧಿನ ಎಲ್ಲಿಂದ ಕಲ್ತ್ಲು? ಸೊಸೆ ಬಂದ್ಮೇಲೆ ಅವಳಿಗೆ ಒಳ್ಳೆ ಸುಖ ಆಗೋಯ್ತು. ಹಾಗೆ ಹೇಳಿ ರಾಧಾ ಅಲ್ಲಿಂದ ಹೋಗ್ತಾ ಇದ್ಲು. ಆ ಸಮಯದಲ್ಲಿ ಯಶೋದ ಒಂದು ಗಲ್ಲಿಯಿಂದ ಹೊರಗಡೆ ಬರ್ತಾ ಇದ್ಲು. ಅವಳನ್ನು ನೋಡಿ ರಾಧಾ ಆಶ್ಚರ್ಯದಿಂದ, ಇದೇನಿದು, ಮೇಣಗೆ ಯಶೋದ ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ಲು, ಇವಾಗ ಯಶೋದ ಹೊರಗಿಂದ ಬರ್ತಾ ಇದ್ದಾಳೆ. ಹೀಗೆ ರಾಧಾ ಯಶೋದನ ಬಳಿ ಹೋದ್ಲು. ಆಗ ಯಶೋದ, ಏನೇ ರಾಧಾ, ಬೆಳಿಗ್ಗೆನೆ ಎಲ್ಲ ಹೋಗ್ತಾ ಇದ್ದೀಯಾ? ಅದು ಸರಿ, ನೀನು ಎಲ್ಲಿಂದ ಬರ್ತಾ ಇದ್ದೀಯಾ? ನಾನಾ, ನಮ್ಮ ಮನೆ ಆ ಕಡೆ ಮೀನನ್ನು ಮಾರ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಯ್ತು. ಬೆಳಿಗ್ಗೆನೆ ಹೋದ್ರೆ ಒಳ್ಳೆ ಮೀನು ಸಿಗ್ತದಲ್ವಾ,
ಅದಕ್ಕೇನೆ ಬೆಳಿಗ್ಗಿನ ಜಾವನೇ ಹೋಗಿ ಬಂದೆ. ಹೌದಾ? ಆದ್ರೆ ನಿನ್ನ ಸೊಸೆ ಯಾಕೆ ಮೇನಗ ಹಾಗೆ ಹೇಳಿದ್ಲು? ನನ್ನ ಸೊಸೆ ಏನೇ ಹೇಳಿದ್ಲು? ನೀನು ಮನೆಯಲ್ಲಿ ಯಾವ ಕೆಲ್ಸನೂ ಮಾಡೋದಿಲ್ಲ ಅಂತೆ, ತುಂಬಾ ಹೊತ್ತು ನಿದ್ರೆನೇ ಮಾಡ್ತಾ ಇರ್ತೀಯಂತೆ, ಅವಳೇ ಎದ್ದು ಮನೆ ಕೆಲ್ಸವನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ಲು. ಇದೆಲ್ಲ ಇವಾಗ ನಿನಗೆ ಯಾರು ಹೇಳಿದ್ದು? ಬೇರೆ ಯಾರೇ, ನಿನ್ ಸೊಸೆನೇ. ರಾಧಾ, ನಿನ್ನ ಮನೆಯಲ್ಲಿ ನಿನಗೂ ನಿನ್ನ ಸೊಸೆಗೆ ಆಗೋದಿಲ್ಲ ಅಂತ ನಮ್ಮ ನಡುವೆ ಜಗಳವನ್ನು ತಂದಾಕ್ಲಿಕ್ಕೆ ನೋಡ್ತೀಯಾ? ಹೀಗೆ ಹೊರಗಡೆ ಹೋಗಿ ಎಲ್ಲರ ಜೊತೆ ಹೇಳ್ಕೊಂಡು ಸುತ್ತಾಡ್ಬೇಡ. ಹೀಗೆ ಯಶೋಧ ರಾಧನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಅಲ್ಲಿಂದ ಹೊರಟೋದ್ಲು. ಹೀಗೆ ಮೇನಗ ಸಮಯ ಸಿಕ್ಕಿದಾಗ ಎಲ್ಲ ದಾರಿ ಹೋಕರಿಗೆ, ಪಕ್ಕದ ಮನೆಯವರಿಗೆ, ಎಲ್ಲರಿಗೂ ತನ್ನ ಅತ್ತೆಯ ಬಗ್ಗೆ ಚಾಡಿಯನ್ನು ಹೇಳ್ತಾನೆ ಇದ್ಲು. ಇದು ಯಶೋಧನಿಗೆ ಗೊತ್ತೇ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಯಶೋಧ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮಣ್ಣಲ್ಲಿ ಕಾಲ್ ಸಿಕ್ಕಾಕೊಂಡು ಜಾರಿ ಬಿದ್ದು ಗಾಯವಾಗಿತ್ತು. ನೋಡಿಯಮ್ಮ ಯಶೋಧ, ನಿಮ್ಮ ಕಾಲಿಗೆ ತುಂಬಾ ಪೆಟ್ಟಾಗಿದೆ, ಅದರಿಂದ ಕಾಲು ತುಂಬಾ ಊತನೂ ಆಗಿದೆ. ಇನ್ನು ನೀವು ಒಂದು 10 ದಿನಕ್ಕೆ ತುಂಬಾನೇ ರೆಸ್ಟ್ ಮಾಡಬೇಕು, ಎಲ್ಲೂ ಎದ್ದು ನಡೆದಾಡಬಾರ್ದು. ಸರಿಂಗೆ ಡಾಕ್ಟರ್. ಹೀಗೆ ಅಂದಿನಿಂದ ಯಶೋಧ ರೂಮಿನಿಂದ ಹೊರಗಡೆ ಎಲ್ಲೂ ಹೋಗಲಿಲ್ಲ. ಏನಮ್ಮ ಮೇನಗ, ನಿಮ್ಮ ಅತ್ತೆಗೆ ಕಾಲು ತುಂಬಾ ಗಾಯ ಆಗಿದೆ ಅಂತೆ, ಇವಾಗ ಹೇಗಿದೆ? ಡಾಕ್ಟರ್ ಏನ್ ಹೇಳಿದ್ರು? ಓ, ಈ ವಿಷಯ ನಿಮ್ಗೆ ಕೂಡ ಗೊತ್ತಾಯ್ತಾ? ಏನೂ ಇಲ್ಲ ರೀ, ನಮ್ಮ ಅತ್ತೆ ಹೇಗೂ ಮನೆಯಲ್ಲಿ ಒಂದು ಕೆಲ್ಸನೂ ಮಾಡೋದಿಲ್ಲ, ತಿಂದು ತಿಂದು ಹಾಗೆ ಮಲ್ಕೋತಾರೆ. ಅದ್ರಿಂದ ಅವ್ರ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿದೆ. ಹೀಗೆ ಅವರು ದಪ್ಪ ಆಗಿರೋದ್ರಿಂದ ಆ ವೆಯ್ಟ್ ಎಲ್ಲ ಕಾಲ್ ಮೇಲೆ ಇರೋದ್ರಿಂದನೇ ಕಾಲ್ ಊತ ಆಗಿರೋದು. ಹೌದಾ? ಆದ್ರೆ ನಾನು ಅವ್ರಿಗೆ ಹುಷಾರಿಲ್ವಲ್ಲ, ಅದಕ್ಕೇನೆ ಅವ್ರು ಏನ್ ಕೆಲ್ಸ ಮಾಡ್ತಿಲ್ಲ ಅನ್ಕೊಂಡೆ. ಹೌದಾ? ನಮ್ಮ ಅತ್ತೆ ನಿಜವಾಗ್ಲೂ ಏನ್ ಕೆಲ್ಸ ಮಾಡ್ತಾರೆ ಹೇಳಿ? ಮೊದ್ಲು ನಿಮ್ಮ ಅತ್ತೆ ಏನ್ ಕೆಲ್ಸ ಮಾಡ್ತಿದ್ರು? ಏನ್ ಕೆಲ್ಸ ರೀ ಮಾಡ್ತಾ ಇದ್ರು? ತಿನ್ನೋದು ಮಲ್ಗೋದು ಅಷ್ಟೇ. ಅದೇನಮ್ಮ, ಹೀಗೆ ಆಗೇನೆ ಇದ್ರೆ ಕಾಲು ಇನ್ನಷ್ಟು ಊತ ಆಗುತ್ತೆ. ಅದೇ ರೀ ನಾನ್ ಕೂಡ ಹೇಳ್ತಾ ಇರೋದು. ಡಾಕ್ಟರ್ ನಡಿಯಕ್ಕೆ ಹೇಳಿದ್ರು, ಆದ್ರೆ ಅವ್ರು ಕೇಳ್ಬೇಕಲ್ವಾ? ಹೀಗೆ ಮೇನಗ ಎಲ್ಲರ ಬಳಿ ಕಲ್ಪನೆಯಿಂದ ಹೇಳಿದ್ಲು. ಆ ನಂತರ ಕಲಾ ಹೊರಗಿನವರಿಗೆಲ್ಲ ಹೋಗಿ ಇದ್ದಿದ್ದಕ್ಕೆ ಇನ್ನು ಸ್ವಲ್ಪ ಸೇರಿಸಿ ಕತೆಗಳನ್ನು ಹೇಳಿದ್ಲು. ಹಲೋ ಮೇನಕ್ಕ, ಇದೇ ಸರಿಯಾದ ಸಮಯ. ಈ ಸಮಯದಲ್ಲಿ ನಿಮ್ಮತ್ತೆ ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ. ನೀನು ಎಲ್ಲರ ಬಳಿ ಹೋಗಿ ನಿನ್ನ ಮೇಲೆ ಸಿಂಪತಿ ಬರುವ ರೀತಿ ಹೇಳಿ ಬಾ. ನಾನು ಆಲ್ರೆಡಿ ಅದೇ ಕೆಲಸ ಮಾಡ್ತಿದ್ದೀನಿ ವನಜ. ಓ, ಪರವಾಗಿಲ್ವಲ್ಲ, ಚಿಗುರು ಬಿಟ್ಟಿದೀಯಾ? ಹೀಗೆ ಮೇನಗ 10 ದಿನಗಳ ಕಾಲ ತನ್ನ ಅತ್ತೆಯ ಬಗ್ಗೆ ಬಾಯಿಗೆ ಬಂದಂತೆ ಎಲ್ಲರಿಗೂ ಹೇಳಲು ಆರಂಭಿಸಿದ್ಲು. ಒಂದು ದಿನ ಯಶೋಧಳ ಗೆಳತಿಯಾದ ಗೀತಾ ಯಶೋಧನ ಬಳಿ ಬಂದ್ಲು. ಯಶೋಧ, ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನು ನಿನ್ಗೆ ಒಂದು ವಿಷಯ ಹೇಳ್ತೀನಿ. ಹೇಳು ಗೀತಾ. ನಿನ್ನ ಸೊಸೆ ಮೇನಗ ನಿನ್ನ ಬಗ್ಗೆ ಎಲ್ಲರ ಜೊತೆ ಚಾಡಿಯನ್ನು ಹೇಳ್ತಿದ್ದಾಳೆ. ನೀನು ತಿಂದು ತಿಂದು ಮನೆಯಲ್ಲೇ ಕೂರ್ತಿದ್ದೀಯಂತೆ, ಯಾವ ಕೆಲ್ಸನೂ ಮಾಡ್ತಾ ಇಲ್ಲ ಅಂತ. ಅವಳಿಗೆ ತುಂಬಾ ಹಿಂಸೆ ಕೊಡ್ತಿದ್ದೀಯಂತೆ, ಹೀಗೆ ಏನೆಲ್ಲ ಹೇಳ್ತಾ ಇದ್ದಾಳೆ. ಎಲ್ಲರಿಗೂ ಹೀಗೆ ನಿನ್ನ ಸೊಸೆನೇ ಹೇಳ್ತಾ ಇರೋದು. ಹೀಗೆ ಗೀತಾ ಮೇನಕನ ಬಗ್ಗೆ ಎಲ್ಲಾ ವಿಷಯವನ್ನು ಅತ್ತೆ ಜೊತೆ ಹೇಳಿದ್ಲು. ಆಗ ಯಶೋಧ, ಗೀತಾ, ನನಗೆ ನನ್ನ ಸೊಸೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀನು ನಮ್ಮಿಬ್ಬರ ಮಧ್ಯೆ ಜಗಳವನ್ನು ತಂದಾಕಲು ಮಾಡ್ಬೇಡ. ಹಾಗೆ ಅಲ್ಲ ಕಣೆ ಯಶೋಧ, ನಾನ್ ಯಾಕೆ ಹೀಗೆ ಮಾಡ್ತೀನಿ ಹೇಳು? ನನ್ ಮಾತನ್ನ ಕೇಳು. ಗೀತಾ, ನನ್ನ ಸೊಸೆ ಹೇಳಿದ್ದು ನಿಜಾನೇ ಆಗಿರ್ಬೋದು, ಆದ್ರೆ ನನ್ನ ಸೊಸೆ ತುಂಬಾ ಒಳ್ಳೆಯವಳು. ನೀನ್ ಇಲ್ಲಿಂದ ಹೊರಟೋಗು. ಹೀಗೆ ಅಲ್ಲಿಂದ ಹೋದ್ಲು ಯಶೋಧ. ಹೀಗೆ ಅಲ್ಲಿಂದ ಹೊರಟು ಹೋಗುವಾಗ ಅಲ್ಲೇ ನಿಂತಿದ್ದ ಮೇನಕನ ಬಳಿ ಹೋಗಿ, ನೋಡಿದ್ಯಾ ಮೇನಗ, ನಿನ್ನ ಬಗ್ಗೆ ಯಾರೇ ತಪ್ಪಾಗಿ ಹೇಳಿದ್ರೂ ಸರಿ, ಆ ದೇವರೇ ತಪ್ಪಾಗಿ ಬಂದು ಹೇಳಿದ್ರೂ ಸರಿ, ನಿನ್ನ ಅತ್ತೆ ಮಾತ್ರ ನನ್ನ ಸೊಸೆ ಬಂಗಾರ ಅಂತ ಹೇಳ್ತಿದ್ದಾಳೆ. ಅಂತವಳ ಮೇಲೆ ನೀನು ಎಷ್ಟು ಚಾಡಿಯನ್ನು ಹೇಳ್ತಿದ್ದೀಯ? ಅವಳ ಒಳ್ಳೆ ಗುಣವನ್ನು ನೋಡಿ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋ. ಹೀಗೆ ಗೀತಾ ಯಶೋಧನ ಬಗ್ಗೆ ಒಳ್ಳೆ ಮಾತುಗಳನ್ನು ಮೇನಕನಿಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ನಾನು ಎಷ್ಟು ಕೆಟ್ಟ ಕೆಲಸ ಮಾಡ್ಬಿಟ್ಟೆ. ನನ್ನ ಗೆಳತಿ ವನಜನ ಮಾತು ಕೇಳಿ ನನ್ನ ಅತ್ತೆಯ ಬಗ್ಗೆ ತುಂಬಾ ತಪ್ಪಾಗಿ ಎಲ್ಲರ ಬಳಿ ಹೇಳಿದ್ದೀನಿ. ಹಾಗೆ ಯೋಚನೆ ಮಾಡುತ್ತಾ ಮೇನಗ ಯಶೋಧನ ಬಳಿ ಬಂದ್ಲು. ಮೇನಕ ಮುಖದಲ್ಲಿರುವ ದುಃಖವನ್ನು ನೋಡಿ, ಅಮ್ಮ ಮೇನಗ, ಆ ಗೀತಾ ಹೇಳಿದ ಮಾತನ್ನು ಕೇಳ್ಕೊಂಡ? ಅವಳು ಹೇಳ್ತಾಳೆ ಅಂತ ನೀನು ತಲೆ ಕೆಡ್ಸ್ಕೋಬೇಡಮ್ಮ. ನಾವು ಚೆನ್ನಾಗಿದ್ದೀವಲ್ಲ, ಅದಕ್ಕೇನೆ ಹೊರಗಿನ ಜನರು ಏನೇನೋ ಮಾತಾಡ್ತಾರೆ, ನೀನ್ ಬೇಜಾರ್ ಮಾಡ್ಬೇಡಮ್ಮ. ಅವಳ ಮಾತನ್ನು ಕೇಳಿ ಮೇನಕನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಆ ನಂತರ ತನ್ನ ಅತ್ತೆಯ ಬಗ್ಗೆ ಯಾರ ಜೊತೆನೂ ತಪ್ಪಾಗಿ ಚಾಡಿಯನ್ನು ಹೇಳಲಿಲ್ಲ ಮೇನಕ.
ಅದು ಮಾತ್ರವಲ್ಲದೆ ಯಶೋಧನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಮೇನಕ.